Welcome to Learn Kannada channel. Today I am going to teach you the class 9 lesson number 8 textbook Tili Kannada Bhishma Pratidni Bhishmaka Pratigna. लेखक है A.R. कृष्ण ಶಾಸ್ತ್ರಿ. ಪಾಠ ಪ್ರವೇಶ. ಭಾರತೀಯ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದ ಕಥೆಯನ್ನು ಕೇಳದವರಿಲ್ಲ. ಏನಕ್ಕೆ ಮಹಾಭಾರತ ಕ ಸ್ಟೋರಿ ಹರ್ ಏಕ್ ಸುನೆ ಹೈ. ಇದರಲ್ಲಿ ಬರುವ ಒಂದೊಂದು ಪಾತ್ರವು ವಿಶೇಷವಾದ ಗುಣಗಳಿಂದ ಕೂಡಿದ್ದು ಓದುಗರ ಮೇಲೆ ಪ್ರಭಾವ ಬೀರಿ ಜೀವನ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಡುತ್ತದೆ. इसमें हर एक गुण जिनका भी यानी जो भी पात्र है वो जो हम पढ़ते हैं उसके ऊपर ಪ್ರಭಾವ करती है. ಅರ್ಜುನನ ಪರಾಕ್ರಮ, ದುರ್ಯೋಧನನ ಛಲ, ಕರ್ಣನ ತ್ಯಾಗ, ಭೀಮನ ಸಾಹಸ, ಭೀಷ್ಮನ ಪ್ರತಿಜ್ಞಾ ಓದುಗರಲ್ಲಿ ಸಂಚಲನವನ್ನುಂಟು ಮಾಡುತ್ತದೆ. अर्जुन क्या थे? बहुत पराक्रम यानी कि दुर्योधन यानी कि वो यानी कुछ काम करना है तो करेंगे. कर्णन त्याग, he was a kind person. भीमन साहस, भीमा कैसे थे? वो साहसशाली शक्तिशाली थे. भीष्मन प्रतिज्ञे, ಭೀಷ್ಮ जो बोलते थे वो करके दिखाते थे. ಓದುಗರಲ್ಲಿ ಸಂಚಲನವನ್ನು ಉಂಟು ಮಾಡುತ್ತದೆ. ಮಹಾಭಾರತದಲ್ಲಿ ಭೀಷ್ಮನ ಪಾತ್ರ ಬಹು ಮುಖ್ಯವಾದದ್ದು. ಆತನ ತ್ಯಾಗ, ಪ್ರತಿಜ್ಞೆ, ಬದ್ಧತೆ ಹಾಗೂ ಉತ್ತರ ಗುಣಗಳನ್ನು ಮಕ್ಕಳಿಗೆ ಪರಿಚಯಿಸುವುದು ಇಲ್ಲಿನ ಆಶಯವಾಗಿದೆ. ನನಗೆ ಭೀಷ್ಮ जी के बारे में इस लेसन में दिया हुआ है. ಸಂತಾನ ಧರ್ಮಾತ್ಮನೆಂದು ಸತ್ಯವಂತನೆಂದು ಹೆಸರುಗೊಂಡು ಹಸ್ತಿನಾಪುರದಲ್ಲಿ ರಾಜ್ಯವಾಳುತ್ತಿದ್ದನು. ಶಾಂತನು करके धर्मात्मनेंदु सत्यवंतनेंदु यानी कि वो शांतनु हमेशा सच बोलता है करके हस्तिनापुर में यानी राजा बने थे. ಅವನನ್ನು ನೋಡುವುದಕ್ಕೆ ಚಂದ್ರನಂತೆ ಸುಂದರವಾಗಿದ್ದರು. ತೇಜಸ್ಸಿನಲ್ಲಿ ಸೂರ್ಯನಂತೆಯೂ ವೇಗದಲ್ಲಿ ವಾಯುವಿನಂತೆಯೂ ಇದ್ದನು. देखने के लिए बहुत खूबसूरत थे. उसी तरीके से चंद्र की तरह खूबसूरत थे. तेजस्विಯಲ್ಲಿ ಸೂರ್ಯನಂತೆಯೂ यानी कि इतना फास्ट थे. ವೇಗದಲ್ಲಿ ವಾಯುವಿನಂತೆಯೂ यानी हवा जैसा फास्ट थे. ಕೋಪ ಬಂದಾಗ ಯಮನಂತಿದ್ದರು. ತಾಳ್ಮೆಯಲ್ಲಿ ಭೂಮಿಯಂತೆ ಇದ್ದನು. जब गुस्सा आता था तो वो कैसा यम बन जाते थे. उसी तरीके से उनको तालमे यानी वो यानी शांत स्वभाव वाले भी है. हर एक गुण उसके अंदर था. ಹೀಗೆ ರಾಜ್ಯವಾಳುತ್ತಾ ಅವನು 36 ವರ್ಷ ಸ್ತ್ರೀ ಸೌಖ್ಯವನ್ನೇ ಅಪೇಕ್ಷಿಸದೆ ಕಾಡಿನಲ್ಲಿಯೇ ಹೆಚ್ಚಾಗಿ ಓಡಾಡಿಕೊಂಡು ಇರುತ್ತಿದ್ದಾನೆ. यानी वो जंगल में ही रहते थे. 36 इयर्स हुआ फिर भी उनका शादी विधि नहीं हुआ था. ದೇವರು ತನು ಭೀಷ್ಮ ತಂದೆಯಂತೆಯೇ ರೂಪವಂತನಾಗಿಯೂ ನಡೆನುಡಿಗಳಲ್ಲಿ ಅವನನ್ನೇ ಹೋಲುತ್ತಾ ಅವನಂತೆಯೇ ವಿದ್ಯಾವಂತನು, ಶಸ್ತ್ರಾಸ್ತ್ರ ನಿಪುಣನು, ಬಲಶಾಲಿಯು, सत्वशालियों आदनु. उसी तरीके से देवपुत्रनु भीष्म जो है वो भी पापा जैसे ही विद्यावंतनु, एजुकेटेड थे. शस्त्रास्त्र निपुण यानी कि लड़ाई झगड़ा वो होता है ना, उसमें भी बलशाली थे. यानी he was a strong person. ಆಗ ಅವನನ್ನು ಸಂತಾನವು ಯುವರಾಜನಾಗಿ ಮಾಡಿದನು. उसको शांतनु क्या करते हैं? राजा बना देते हैं. ದೇವರು ತನು ತನ್ನ ನಡೆನುಡಿಗಳಲ್ಲಿ ತಂದೆಗೂ ರಾಷ್ಟ್ರಕ್ಕೂ ಅಚ್ಚುಮೆಚ್ಚಾದನು. यानी कि उसका स्वभाव से उसका पापा को और सारे राष्ट्र को वो अಚ್ಚುಮೆಚ್ಚು यानी पसंदीदार हो गया था. ಹೀಗೆ 4 ವರ್ಷಗಳು ಕಳೆದವು. 4 साल हो गया था. ಅನಂತರ ಒಂದು ದಿನ ಶಾಂತನುವು ಯಮುನಾ ನದಿಯ ಹತ್ತಿರ ಕಾಡಿನಲ್ಲಿ ಸಂಚರಿಸುತ್ತಿದ್ದಾಗ ಒಂದು ಅಪೂರ್ವವಾದ ಸುವಾಸನೆ ಸುಳಿದು ಬಂತು. एक दिन वो जंगल पे जा रहा था तो उसको एक अच्छा खुशबू आया. ಶಾಂತನವು ಯಮುನಾ ನದಿಯ ಅನಂತರ ಒಂದು ದಿನ ಭೀಷ್ಮಕ
ಪಾಪ ಅದು ಯಾರದ್ದು ಎಂದು ಹುಡುಕುತ್ತಾ ಹೋಗಲು ದಿವ್ಯ ಸುಂದರಿಯಾಗಿದ್ದ ಒಬ್ಬ ಬೆಸ್ತರ ಹುಡುಗಿಯನ್ನು ಕಂಡು ನೀನು ಯಾರು, ಇಲ್ಲಿ ಏನು ಮಾಡುತ್ತಿರುವೆ ಎಂದು ಪ್ರಶ್ನಿಸಿದನು. वो लड़की को पीछा करता है, वो बहुत खूबसूरत रहती है, तो वो पूछता है तुम कौन हो, यहाँ पे क्या कर रहे हो करके. ಅದಕ್ಕೆ ಅವಳು ನಾನು ಬೆಸ್ತರ ಅರಸನ ಮಗಳು, ಮೇ ಏಕ್ ಮಚ್ಚಿಗಾರ ಕಾ ಬೇಟಿ ಹೂಂ, ಧರ್ಮಾರ್ಥವಾಗಿ ದೋಣಿ ನಡೆಸುತ್ತಿದ್ದೇನೆ, ಯಾನೆಕಿ ಮೇ ನಾವು ಯಾನೆ ದೋಣಿ ಚಲಾತಿ ಹೂಂ ಕರ್ಕೆ. ಇದು ನಮ್ಮ ತಂದೆ ನನಗೆ ವಹಿಸಿಕೊಟ್ಟಿರುವ ಕೆಲಸ ಎಂದಳು. ಮೇರಾ ಪಾಪನೇ ಮುಜೆ ದಿಯಾ ಹುವಾ ಕಾಮ್ ಹೈ. ರೂಪ ಮಾಧುರ್ಯ ಪರಿಮಳದಿಂದೊಡಗೂಡಿ ದೇವಸುಂದರಿಯಂತಿದ್ದ ಆ ಬೆಸ್ತರ ಹುಡುಗಿಯ ಮೇಲೆ ಶಾಂತನುವಿಗೆ ಆಸೆಯಾಯಿತು. ಓ ಲಡ್ಕಿಗೂ ದೇಖ್ಕೆ ಇಸ್ಕೋ ಪಸಂದ್ ಆ ಗಯಾ. ಆದ್ದರಿಂದ ಆ ಹುಡುಗಿಯ ತಂದೆಯನ್ನು ಕಂಡು ಅವಳನ್ನು ತನಗೆ ಕೊಡಬೇಕೆಂದು ಕೇಳಿದನು. ಉಸ್ಕಾ ಪಾಪ ಸೆ ಮಿಲ್ತಾ ಹೈ और वो उसको बोलता है मुझे शादी करके दे दो. ಅವನು ಮಹಾರಾಜ, ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳನ್ನು ಒಬ್ಬ ವರನಿಗೆ ಕೊಟ್ಟೇ ಕೊಡಬೇಕು. ನೀನು ಅವಳನ್ನು ನಿನ್ನ ಧರ್ಮಪತ್ನಿಯಾಗಿ ಮಾಡಿಕೊಳ್ಳುವೆಯಾದರೆ ಪರಮ ಸಂತೋಷ. यानी लड़की होने के बाद किसी न किसी को शादी करके देना है. तुम यदि उससे शादी करोगे तो बहुत अच्छी बात है. ನೀನು ಅವಳನ್ನು ನಿನಗೆ ಸದೃಶನಾದ ವರನು ಮತ್ತಾರು ಸಿಕ್ಕರು, ಯಾನೆಕಿ ಯು ಆರ್ ದ ರೈಟ್ ಪರ್ಸನ್ ಟು ಗೆಟ್ ಮ್ಯಾರಿಡ್. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ, ಲೇಕಿನ್ ಮೇರಾ ಮನ್ ಮೇ ಏಕ್ ರಿಕ್ವೆಸ್ಟ್ ಹೈ, ಅದನ್ನು ನೆರವೇರಿಸುವುದಾಗಿ ನೀನು ಪ್ರತಿಜ್ಞೆ ಮಾಡುವುದಾದರೆ ಆಗಬಹುದು. ಉಸ್ಕೋ ಯದಿ ತುಮ್ वो काम कर लोगे तो मैं आपको मेरा बेटी को दे दूंगा करके. ನೀನು ಸತ್ಯವಂತ, ಆಡಿದ ಮಾತನ್ನು ನಡೆಸುತ್ತೀಯ. ತುಮ್ ಹಮೇಶಾ ಸಚ್ ಬೋಲ್ತೆ ಹೋ और जो बोलते हो वो करके दिखाते हो करके. ಶಾಂತನುವು ನಿನ್ನ ಅಪೇಕ್ಷೆ ಏನೆಂದು ಮೊದಲು ತಿಳಿಸಿದರೆ ಆಮೇಲೆ ಯೋಚಿಸುತ್ತೇನೆ. ಶಾಂತನು बोलता है पहले बता दो तुम क्या बोलने जा रहे हो, उसके ऊपर मैं बताऊंगा यानी कर सकता हूँ या नहीं करके. ಒಪ್ಪತಕ್ಕುದಾದರೆ ಒಪ್ಪುತ್ತೇನೆ, ಒಪ್ಪತಕ್ಕುದಾದರೆ ಯಾನಿಗೆ ಅಲ್ಲದಿದ್ದರೆ ಇಲ್ಲ ಎನ್ನಲು ದಶರಾಜನು, ಮಹಾರಾಜ ನಿನಗೆ ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ಕಾಲದ ನಂತರ ರಾಜನಾಗಬೇಕು, ಇದೇ ನನ್ನ ಕೋರಿಕೆ ಎಂದನು. क्या बोलता है, आप शादी करके देने के बाद जो बेटा होगा मेरा बेटी से उसको यानी कि राजा बनाना चाहिए करके. ಆದ್ದರಿಂದ ಆ ಹುಡುಗಿಯನ್ನೇ ಚಿಂತಿಸುತ್ತಾ, ರಾಜನಿಗೆ ಇದು ಒಪ್ಪಿಗೆ ಆಗಲಿಲ್ಲ. ರಾಜ ಕೋ ಯೇ ಪಸಂದ್ ನಹೀ ಆಯಾ. ಆದ್ದರಿಂದ ಅವನ ಆ ಹುಡುಗಿಯನ್ನೇ ಚಿಂತಿಸುತ್ತಾ ಮನಸ್ಸಿನಲ್ಲಿ ಕೊರಗುತ್ತಾ ಊರಿಗೆ ಹಿಂದಿರುಗಿದನು. यानी कि वो लड़की के बारे में सोचते मन में उसको दुख लग रहा था, ವಾಪಸ್ आ गया. ಹೀಗೆ ಕೊರಗುತ್ತಾ ಚಿಂತಾ ಮಗ್ಧನಾಗಿದ್ದ ತಂದೆಯನ್ನು ಕಂಡು ದೇವಪುತ್ರನು, ಅಪ್ಪ ನಿನಗೆ ಎಲ್ಲವೂ ಕ್ಷೇಮವಾಗಿದೆ, ರಾಜರು ವಿಧೇಯರಾಗಿದ್ದಾರೆ, ಹೀಗಿದ್ದರೂ ಏಕೆ ನೀನು ಯೋಚನೆ ಮಾಡುತ್ತಾ ಕೊರಗುತ್ತಿದ್ದೀಯೆ, ಯಾರೊಡನೆಯೂ ಮಾತನಾಡುವುದಿಲ್ಲ ಎಂದು ಕೇಳಿದನು. ಬೇಟ ಕ್ಯಾ ಕರ್ತಾ पूछता है पापा सब कुछ ठीक है, सब कुछ आप क्या चिंता कर रहे हो करके. ಅದಕ್ಕೆ ಶಾಂತನುವು, ಮಗು ನಾನು ಚಿಂತನಾ ಮಗ್ಧನಾಗಿದ್ದೇನೆಂದು ನೀನು ಹೇಳಿದ್ದು ನಿಜ. ಬೇಟಾ ಸಚ್ ಮೇ ಕುಚ್ ಸೋಚ್ ರಹಾ ಹೂಂ. ನಮ್ಮ ಈ ಹಿರಿಯ ಮನೆತನಕ್ಕೆ ನೀನು ಒಬ್ಬನೇ ಮಗ, ಯಾನೆಕಿ ಹಮಾರ ವಂಶ ಮೇ ತುಮ್ ಅಕೇಲಾ ಬೇಟಾ. ಮನುಷ್ಯರು ಮತ್ಯಾರು ನಿತ್ಯರಲ್ಲ, ನಿನಗೇನಾದರೂ ವಿಪತ್ತು ಸಂಭವಿಸಿದರೆ ನಮ್ಮ ಕುಲವು ನಿಂತು ಹೋಗುತ್ತದೆ. यानी मनुष्य को ये लाइफ शाश्वत नहीं है, तुझे कुछ हो गया तो और हम आगे इसको कौन बढ़ाएंगे. ನೀನೇನು ಒಬ್ಬನಾದರೂ 100 ಮಕ್ಕಳಿಗಿಂತ ಹೆಚ್ಚಾದವನೇ. तुम अकेला बेटे हो लेकिन तुम्हारे अंदर शक्ति इतना है कि 100 बच्चों के बराबर हो करके. ನನಗೂ ಸುಮ್ಮನೆ ಮತ್ತೆ ಹೆಂಡತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ಇಷ್ಟವಿಲ್ಲ. ಮುಜೆ ಬಿ ಬಾರ್ ಬಾರ್ ಶಾದಿ ಕರ್ನೆ ಕಾ ಇಚ್ಛಾ ನಹೀ ಹೈ. ಸಂತತಿ ನಷ್ಟವಾಗಬಾರದೆಂಬುದಷ್ಟೇ ನನ್ನ ಕೋರಿಕೆ. यानी कि मेरे बाद में हमारा जो वंश है वो रुकना नहीं चाहिए करके. ನೀನೇನೋ ಒಬ್ಬನಾದರೂ 100 ಮಕ್ಕಳಿಗೆ ನೀನು ಎಲ್ಲಾದರೂ ಕ್ಷೇಮವಾಗಿರು ಮಗು, ಆದರೆ ಒಬ್ಬ ಮಗನಲ್ಲ ಎಂದು ಧರ್ಮ ಬಲ್ಲವರು ಹೇಳುತ್ತಾರೆ. ನೀನು ಶೂರ, ಅವಮರ್ಯಾದೆಯನ್ನು ಸಹಿಸದವನು. यानी कि तुमको
मर्यादा नहीं मिला तो तुम बहुत गुस्सा हो जाते हो. 3 ಹೊತ್ತು ಶಸ್ತ್ರಾಸ್ತ್ರಗಳಲ್ಲಿಯೇ ಕೈ ಇಟ್ಟುಕೊಂಡಿರುವವನು, तीनों टाइम तुम लड़ते ही रहते हो. ಇಂಥವನಿಗೆ ಶಸ್ತ್ರಾಸ್ತ್ರದಿಂದಲೇ ಕೊನೆ. ऐसा लोग क्या है, उसी लड़ते लड़ते ही मर जाते हैं. ಆದ್ದರಿಂದ ನೀನೇನಾದರೂ ಶಾಂತವಾಗಿ ಬಿಟ್ಟರೆ ಏನು ಗತಿ ಎಂದು ಕಳವಳಕ್ಕೆ ಸಿಕ್ಕಿದ್ದೇನೆ. यदि तुम शांत हो यानी तुमको कुछ हो गया तो आगे क्या करेंगे करके मैं सोच रहा हूँ. ಇದು ಮಗು ನನ್ನ ಚಿಂತೆಗೆ ಕಾರಣ ಎಂದು ಉತ್ತರ ಕೊಟ್ಟನು. यानी यही मैं सोच रहा हूँ करके बोलता है. ದೇವವೃತನು ಮಹಾಬುದ್ಧಿಶಾಲಿ. ಆದ್ದರಿಂದ ಅರ್ಥವೇನು ಎಂದು ಯೋಚಿಸುತ್ತ ತನ್ನ ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯ ಹತ್ತಿರ ಹೋಗಿ ಅವನನ್ನು ತನ್ನ ತಂದೆಗೆ ಚಿಂತೆಗೆ ಕಾರಣವೇನೆಂದು ಕೇಳಿದನು. ಅವನಿಂದ ನಿಜವಾದ ಸಂಗತಿ ತಿಳಿಯಲು ದೇವಪುತ್ರನು ಹಿರಿಯರಾಗಿದ್ದ ಕ್ಷತ್ರಿಯರನ್ನು ಕರೆದುಕೊಂಡು ರಾಜನಲ್ಲಿಗೆ ಹೋಗಿ ತನ್ನ ತಂದೆಗೆ ಹೆಣ್ಣು ಕೊಡಬೇಕೆಂದು ಹೇಳಿದನು. यानी कि उसको समझ में आ गया था बेटे को, तो वो क्या करता है, उसका जो फ्रेंड, राजा का जो फ्रेंड है, उनके साथ जाके पूछता है क्या हुआ क्या नहीं. उन्होंने बता दिया. उसके बाद वो अपना उसके किसके पास, वो क्या बोलते हैं, वो मच्छीगार है ना राजा, उसके पास चले जाता है. ಅವನಿಂದ ನಿಜವಾದ ಆದ್ದರಿಂದ ಬರಮಾಡಿಕೊಂಡು ರಾಜದಶನು ಅವರನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸಿ ಕುಳ್ಳಿರಿಸಿ ದೇವವೃತನನ್ನು ಕರೆದು, ಅಯ್ಯ, ನಿನ್ನಲ್ಲಿ ಆರಿಕೆ ಮಾಡಬೇಕಾದ ಒಂದು ಮಾತಿದೆ. ಅದೇನೆಂದರೆ, ಇಂಥ ಶ್ಲಾಘ್ಯವಾದ ಸಂಬಂಧ ಒದಗಿ ಬಂದಿರುವಾಗ ಅದನ್ನು ಕಳೆದುಕೊಂಡರೆ ಯಾರೇ ಆದರೂ ಪಶ್ಚಾತ್ತಾಪ ಪಡಬಹುದು. ನಿಮ್ಮಂತ ಗುಣಶಾಲಿಗಳು ಮತ್ತಾರಿದ್ದಾರೆ, ಆದರೆ ಹೆಣ್ಣಿನ ತಂದೆಯಾಗಿದ್ದರಿಂದ ಒಂದು ವಿಷಯ ಕೇಳಬೇಕೆನಿಸುತ್ತದೆ. यानी उसका पापा बोलते हैं कि शादी करके दे सकता हूँ, लेकिन मैं एक लड़की का बाप हूँ, तो मुझे एक बात बताना है. ಅದೇನೆಂದರೆ, ಅದನ್ನು ಕೇಳಿಕೊಂಡರೆ ಯಾರೇ ಆದರೂ ಪಶ್ಚಾತ್ತಾಪ ಪಡಬೇಕಾಗುವುದು. ನಿಮ್ಮಂತ ಗುಣಶಾಲಿಗಳು ಮತ್ತಾರಿದ್ದಾರೆ, ಆದರೆ ಹೆಣ್ಣಿನ ತಂದೆಯಾದರಿಂದ ಒಂದು ವಿಷಯವನ್ನು ಕೇಳಬೇಕೆನಿಸುತ್ತದೆ. ಮುಂದೆ ಇದು ದೊಡ್ಡ ಹಗೆತನಕ್ಕೆ ಕಾರಣವಾದೀತೇನೋ ಎಂಬುದು ನನಗೆ ಹೆದರಿಕೆ. ನಿನಗೆ ಯಾರ ಮೇಲಾದರೂ ಕೋಪ ಬಂತೆಂದರೆ ಅವನು ಸುಖವಾಗಿ ಬಾಳಲಾರ. ಕೊಟ್ಟು ತಂದು ಮಾಡುವುದರಲ್ಲಿ ಹಿಂದೆಂದು ನನಗೆ ಕಾಣುವ ದೋಷ ಇನ್ನೇನು ಇಲ್ಲ ಎಂದನು. ಈ ಮಾತನ್ನು ಕೇಳಿದ ದೇವಪುತ್ರನು ತನ್ನ ಜೊತೆಯಲ್ಲಿದ್ದ ರಾಜರು ಕೇಳುತ್ತಿರಲು, ಈಗೋ ನನ್ನ ಅಭಿಮತವನ್ನು ಹೇಳುತ್ತೇನೆ ಕೇಳು. ಇಂಥ ಮಾತನ್ನು ಹಿಂದೆ ಹುಟ್ಟಿದವನು ಮುಂದೆ ಹುಟ್ಟುವವನು ಯಾವನೂ ಹೇಳಲಾರ. ನೀನು ಸೂಚಿಸಿದಂತೆ ನಡೆದುಕೊಳ್ಳುತ್ತೇನೆ. ಈಕೆಯಲ್ಲಿ ಮುಂದೆ ಹುಟ್ಟುವ ಮಗು ನಮಗೆ ರಾಜನಾಗುತ್ತಾನೆ, ಇದು ಸತ್ಯ. वो क्या बोलते हैं, जब इसका बेटी को शादी होने के बाद, आपका बेटी को शादी होने के बाद जो भी लड़का उनका खोज बन जाएगा तो वही राजा बनेगा करके बोलता है. ಬೆಸ್ತನು ಮತ್ತೆ ರಾಜ ವಿಚಾರದಲ್ಲಿ ಇಷ್ಟು ಕಠಿಣವಾದ ಪ್ರತಿಜ್ಞೆ ಮಾಡಿ ತಂದೆಗೆ ಮದುವೆ ಮಾಡುವುದಕ್ಕೂ ಆ ಹೆಣ್ಣನ್ನು ಕೊಡಿಸುವುದಕ್ಕೂ ಧರ್ಮಾತ್ಮನಾದ ನೀನು ಅಧಿಕಾರವುಳ್ಳವನಾಗಿದ್ದೆಯೇ. ಆದರೆ ಇನ್ನೊಂದು ಮಾತಿದೆ, ಹೆಣ್ಣಿನ ತಂದೆ ಅದನ್ನು ಆಡುವುದು ಸ್ವಭಾವ. ರಾಜರ ಮುಂದೆ ಈಗ ನೀನು ಮಾಡಿದ ಪ್ರತಿಜ್ಞೆ ನಿನಗೆ ಅನುರೂಪವಾಗಿದೆಯೇ, ಅದು ನನಗೆ ಸಂಶಯ ಎಂದನು. यानी कि आप तो बोल रहे हो कि मेरा पापा की शादी होने के बाद जो भी बेटा होगा उनको राजा बना दूंगा, लेकिन मैं एक लड़की का बाप हूँ, मैं कैसा मानूं करके. ಅವನ ಅಭಿಪ್ರಾಯವನ್ನು ತಿಳಿದ ದೇವವೃತನು, ದಶರಾಜ, ಈ ರಾಜರ ಸಾಕ್ಷಿಯಾಗಿ ಆಡುವ ನನ್ನ ಮಾತನ್ನು ಕೇಳು. ರಾಜ್ಯವನ್ನು ಈಗಾಗಲೇ ಬಿಟ್ಟು ಕೊಟ್ಟಿದ್ದೇನೆ. ಮಕ್ಕಳ ಸಂಬಂಧವಾಗಿ ಈ ನಿರ್ಧಾರ ಮಾಡಿದ್ದೇನೆ. ನಾನು ಬ್ರಹ್ಮಚಾರಿಯಾಗಿ ಇರುತ್ತೇನೆ. वो क्या बोलते हैं, राज्य को अभी से मैं छोड़ देता हूँ और मैं ब्रह्मचारी यानी शादी नहीं करूंगा करके बोलता है. ನಾನು ಬ್ರಹ್ಮಚಾರಿಯಾಗಿ ಇರುತ್ತೇನೆ, ಮಕ್ಕಳಿಲ್ಲದಿದ್ದರೂ ನನಗೆ ಉತ್ತಮವಾದ ಲೋಕ ದೊರೆಯುತ್ತದೆ ಎಂದು ಪ್ರತಿಜ್ಞೆ ಮಾಡಿದನು. ಈ ಮಾತನ್ನು ಕೇಳಿದ ದಶರಾಜನು ಹರ್ಷದಿಂದ ರೋಮಾಂಚನಗೊಂಡು ಕೊಟ್ಟೆ ಎಂದನು. ಆಕಾಶದಲ್ಲಿ ದೇವತೆಗಳು ಖುಷಿಯಾಗಲು ಅಪ್ಸರೆಯರು ಪುಷ್ಪ ವೃಷ್ಟಿ ಕರೆದು ಇವನು ಭೀಷ್ಮ ಎಂದು ಹೊಗಳಿದರು. ಅನಂತರ ಭೀಷ್ಮನು ಸತ್ಯವತಿ ಎಂಬ ಆ ಹುಡುಗಿಯನ್ನು ಕುರಿತು, ಬಾ ತಾಯಿ, ರಥವನ್ನು ಹತ್ತು,
ನಮ್ಮ ಮನೆಗೆ ಹೋಗೋಣ ಎಂದು ರಥ ಹತ್ತಿಸಿ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋಗಿ ತಂದೆಗೆ ಎಲ್ಲವನ್ನೂ ಭಿನ್ನವಿಸಿದನು. यानी कि वो लेके जाता है वो लड़की को और उसके बाद अपने पापा से शादी करवाता है. ರಾಜರೆಲ್ಲರೂ ಇವನು ಭೀಷ್ಮನೇ ಎಂದು ಹೊಗಳಿದರು. ಭೀಷ್ಮನ ಈ ಕಠಿಣ ಕಾರ್ಯವನ್ನು ಮೆಚ್ಚಿ ಶಾಂತನವು, ನೀನು ಸ್ವಚ್ಛಂದ ಮರಣನಾಗು, ನಿನಗಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದೇ ಇರಲಿ ಎಂದು ಹರಸಿದನು. यानी कि वो क्या उनको बोलता है, तुम जब तक खुद से मरना नहीं चाहते हो तब तक तुम जिंदा रहो करके. दिस इज द स्टोरी. जिन्होंने भी मेरा चैनल सब्सक्राइब नहीं किया है प्लीज मेरा चैनल सब्सक्राइब करो. थैंक यू.